ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದು ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಆದರೆ ಇನ್ನು ದೆಹಲಿಯಲ್ಲಿ ಖರ್ಗೆ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಡೋ ಸಾಧ್ಯತೆ ಇದೆ. ದೆಹಲಿಯ ರಾಜಾಜಿ ಮಾರ್ಗ್ ರಸ್ತೆಯಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ಭೇಟಿ ಕೊಡ್ತಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಹೈಕಮಾಂಡ್ ಸೂಚನೆಯಂತೆ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಂದು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಗೊಂದಲ ಏನೂ ಇಲ್ಲ, ಎಲ್ಲ ಬಗೆಹರಿತು ಅನ್ನೋ ಅರ್ಥದಲ್ಲಿ ಒಂದು ಸಂದೇಶ ರವಾನಿಸುವ ಪ್ರಯತ್ನ ಮಾಡಿದ್ರು. ಆದರೆ ಗೊಂದಲ ಬಗೆಹರಿಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ, ಏನು ಮಾಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ರಾಹುಲ್ ಖರ್ಗೆ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ. ದೆಹಲಿಯ ರಾಜಾಜಿ ಮಾರ್ಗ್ ರಸ್ತೆಯಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ರಾಹುಲ್ ಭೇಟಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಗಮನಿಸ್ತಾ ಇದ್ವಿ. ಒಂದು ಜಂಟಿ ಸುದ್ದಿಗೋಷ್ಠಿ ನಡೀತು, ಸಿಎಂ ಡಿಸಿಎಂ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಒಗ್ಗಟ್ಟಿನ ಮಂತ್ರ ಕೂಡ ಜಪಿಸಿದ್ದಾರೆ. ಆದ್ರೆ ಗೊಂದಲಗಳನ್ನ ಬಗೆಹರಿಸಬೇಕಾದಂತಹ ಜವಾಬ್ದಾರಿ ಈಗ ಹೈಕಮಾಂಡ್ ಮೇಲಿರೋದ್ರಿಂದ ಖರ್ಗೆ ನಿವಾಸಕ್ಕೆ ಏನು ರಾಹುಲ್ ಭೇಟಿ ಕೊಡಲಿದ್ದಾರೆ. ಈ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅಲ್ಲಿ ಚರ್ಚೆಯಾಗುತ್ತಾ, ಒಂದು ನಿರ್ಣಯ ಆಗೋ ಚಾನ್ಸಸ್ ಇದೆಯಾ? ಈ ಮೀಟಿಂಗ್ ಕುರಿತಂತೆ ಏನ್ ಡೀಟೇಲ್ಸ್ ಲಭ್ಯ ಆಗ್ತಿದೆ? ಪ್ರತಿಮಾ, ಅಂದುಕೊಂಡಂತೆ ಈಗ ಸಿಎಂ ಡಿಸಿಎಂ ಅವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಏನೋ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂಥ ಪ್ರಯತ್ನ ಕೂಡ ಮಾಡಿರುವಂಥದ್ದು. ಅಂದರೆ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವು ಒಗ್ಗಟ್ಟಾಗಿ ಏನಿದ್ದೀವಿ ಅನ್ನೋದು ಕೂಡ ಸಾರಾಂಶ ಹೈಕಮಾಂಡ್ಗೆ ತಲುಪಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ನೀವಿಬ್ಬರು ಕೂತ್ಕೊಂಡು ಏನು ಮಾತಾಡಿ ಒಂದು ಸಮಸ್ಯೆ ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು ಕೂಡ ಬ್ರೇಕ್ಫಾಸ್ಟ್ಗೆ ಕರೆಸಿ ಮಾತಾಡಿ ಅಂತ ಸೂಚನೆ ಕೂಡ ನೀಡಿತ್ತು. ಈ ನೆಲೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಒಗ್ಗಟ್ಟಾಗಿ ಬ್ರೇಕ್ಫಾಸ್ಟ್ ಕೂಡ ಮಾಡಿರುವಂಥದ್ದು. ಏನು ವೇಗವಾಗಿ ಹೋಗ್ತಾ ಇರುವಂಥ ಗೊಂದಲಗಳಿಗೆ ಒಂದಷ್ಟು ಬ್ರೇಕ್ ಹಾಕುವಂಥ ಕೆಲಸ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈಗಾಗಲೇ ಸ್ಪಷ್ಟೀಕರಣ ಕೂಡ ನೀಡಿದ್ದಾರೆ. ಇದರ ನಡುವೆ ಇವತ್ತು ಏನು ಖರ್ಗೆ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಎಷ್ಟೆಲ್ಲ ಬೆಳವಣಿಗೆಗಳು ಏನಾಯಿತು ಅನ್ನೋದು ಕೂಡ ಸಂಪೂರ್ಣವಾಗಿ ವರದಿ ತರಿಸಿಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಿಎಂ ಮತ್ತು ಡಿಸಿಎಂ ಏನು ಸುದ್ದಿಗೋಷ್ಠಿ ನಡೆದಂಥ ಸಂದರ್ಭದಲ್ಲಿ ಏನೆಲ್ಲ ಹೇಳಿದ್ದಾರೆ ಅನ್ನೋದು ಕೂಡ ಹೈಕಮಾಂಡ್ ಗಮನಿಸಿದೆ. ಈ ನಿಟ್ಟಿನಲ್ಲಿ ದೆಹಲಿಯಲ್ಲಿ ಇವತ್ತು ಏನು ಖರ್ಗೆ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿ ಚರ್ಚೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಮತ್ತು ಈಗಾಗಲೇ ದೆಹಲಿಯಲ್ಲಿ DK ಸುರೇಶ್ ಅವರು ಕೂಡ ದೆಹಲಿಗೆ ಬಂದಿರುವಂಥದ್ದು. ಈಗಾಗಲೇ ಏನು ಪ್ರತಿಕ್ರಿಯೆ ಕೂಡ ನೀಡಿದರೆ ಸಿಎಂ ಮತ್ತು ಡಿಸಿಎಂ ಏನು ಹೇಳಿದರೆ ಅದಕ್ಕೆ ನಾವು ಬದ್ಧ ಅನ್ನೋದು ಕೂಡ ಏನು ಈಗ DK ಸುರೇಶ್ ಅವರು ಕೂಡ ಹೇಳಿದರೆ. ಆದರೆ ಇದೆಲ್ಲೋ ಒಂದು ಕಡೆ ಈ ಗೊಂದಲಗಳಿಗೆ ಬ್ರೇಕ್ ಹಾಕುವಂಥ ಕೆಲಸ ಆಯಿತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಹೈಕಮಾಂಡ್ ಅಂಗಳಕ್ಕೆ ಬಂದು ನಿಂತಿದೆ ಅನ್ನೋ ಮಾತುಗಳು ಕೂಡ ಇರುವಂಥದ್ದು. ಯಾಕಂದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರ ಹೇಳಿಕೆಗೆ ನಾವು ಬದ್ಧ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧ ಆಗಿರ್ತೀವಿ ಅನ್ನೋದು ಕೂಡ ಸಿಎಂ ಡಿಸಿಎಂ ಒಗ್ಗಟ್ಟಾಗಿ ಹೇಳಿರುವಂಥದ್ದು. ಮುಂಬರುವಂಥ ಚುನಾವಣೆಗಳಿಗೆ ನಾವು ಇದೇ ಒಂದು ಏನು ಜಂಟಿಯಾಗಿ ನಾವು ಮುಂದೆ ಹೋಗ್ತೀವಿ ಅನ್ನೋದು ಕೂಡ ಒಂದು ಸಂದೇಶ ಕೂಡ ಸೇರಿರುವಂಥದ್ದು. ಈ ನಡುವೆ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ, ಈ ನೀವಿಬ್ರು ಏನು ಚರ್ಚೆ ಮಾಡಿ ಏನು ಅಲ್ಲಿ ಏನು ಒಂದು ತೀರ್ಮಾನಕ್ಕೆ ಬಂದಿದ್ದೀರಾ, ನಾವೇನು ಮಾಡಬೇಕು ಅನ್ನೋದು ಕೂಡ ಹೇಳ್ತೀವಿ ಅನ್ನೋದು ಕೂಡ ಹೈಕಮಾಂಡ್ ನಿರ್ದೇಶನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಇವತ್ತು ಖರ್ಗೆ ಮತ್ತು ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ ಇವರು ಒಟ್ಟಾಗಿ ಏನು ಸಭೆ ನಡೆಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಇವತ್ತು ನಾಳೆ ಸಭೆ ಮಾಡ್ತಾರೆ. ಯಾಕಂದರೆ ಏನು ಕೇಂದ್ರ ಒಂದು ಸಂಸತ್ ಅಧಿವೇಶನ ಬರೋದ್ರಿಂದ ಸಭೆ ಮಾಡುವಂಥ ನಿಟ್ಟಿನಲ್ಲಿ ಏನು ಇವತ್ತು ನಾಳೆ ಸೇರ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಸಭೆಯಲ್ಲಿ ಇಷ್ಟೆಲ್ಲ ಮಾಹಿತಿ ಪ್ರಸ್ತಾಪ ಆಗುವಂಥ ಸಾಧ್ಯತೆ ಇರುವಂಥದ್ದು. ಇದಾದ ನಂತರ ಸಿಎಂ ಡಿಸಿಎಂ ಏನಾದರೂ ಬುಲಾವ್ ನೀಡಿದ್ರೆ ದೆಹಲಿಗೆ ಬರಬೇಕಾಗುತ್ತೆ. ಅಂತಿಮವಾಗಿ ಅವರೇನು ಸೂಚನೆ ಇಡ್ತಾರೆ ಅದಂತೆ ಪಾಲಿಸುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಒಟ್ಟು ಇವತ್ತು ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ ಭೇಟಿ ಸಾಧ್ಯತೆ ಇರುವಂಥದ್ದು. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಬಹುತೇಕ ಚರ್ಚೆ ಆಗುವಂಥ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಹೇಶ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಗಮನಿಸ್ತಾ ಹೋದ್ರೆ ದೆಹಲಿಯಲ್ಲಿ ಇನ್ನಷ್ಟು ಚರ್ಚೆ ಆಗಬೇಕಾಗಿದೆ. ಯಾಕಂದ್ರೆ ಗೊಂದಲಗಳಿಲ್ಲ ಅಂತ ಮಾಧ್ಯಮದ ಎದುರು ಹೇಳಿದ್ರು ಕೂಡ ತೆರೆ ಹಿಂದೆ ಆಗ್ತಾ ಇರುವಂತದ್ದು ಏನು ಅನ್ನೋದು ಜಗಜ್ಜಾಹೀರಾಗಿದೆ. ಹಾಗಾಗಿ ಸದ್ಯಕ್ಕೆ ಸದನ ನಡೆಯುವವರೆಗೂ ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ದಾರೆ ಸಿಎಂ ಡಿಸಿಎಂ. ಆದ್ರೆ ಒಂದು ನಿರ್ಧಾರ ಆಗಬೇಕಾಗಿದೆ. 2.5 ವರ್ಷದ ಬಳಿಕ ನಿಜಕ್ಕೂ ನಾಯಕತ್ವ ಬದಲಾವಣೆ ಇದೆಯೋ ಇಲ್ವೋ, ಇದೇ ಅನ್ನೋದಾದ್ರೆ ಯಾರ ಪಾಲಿಗೆ ಕುರ್ಚಿ, ಇದ್ರ ಬಗ್ಗೆ ಈಗ ಖರ್ಗೆ ನಿವಾಸದಲ್ಲಿ ಚರ್ಚೆಯಾಗೋ ಸಾಧ್ಯತೆ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು.